Hello students, ನಾನು ರಶೀದಾ ಮಾಡರ್ನ್ ಕಂಪ್ಯೂಟರ್ ಕ್ಲಾಸ್ ಟೀಚರ್. ಇವತ್ತು ನಾನು ನಿಮಗೆ ಸಮ್ ಫಂಕ್ಷನ್ ಮತ್ತು ಸಮ್ ಇಫ್ ಆ್ಯಂಡ್ ಸಮ್ ಇಫ್ಸ್, ಸೊ ಇವು ಮೂರು ಫಂಕ್ಷನ್ಸ್ ನಾವು ಇಲ್ಲಿ ಯಾವ ಥರ ಯೂಸ್ ಮಾಡಬೇಕು, ಅದರದ್ದು ಸಿಂಟ್ಯಾಕ್ಸ್ ಯಾವ ಥರ ನಾವು ಇಲ್ಲಿ ಟೈಪ್ ಮಾಡ್ಕೋಬೇಕು, ಸೊ ಇದನ್ನು ತೋರಿಸ್ತಾ ಇದ್ದೀನಿ. ಸೊ ಇಲ್ಲಿ ನೋಡಿ, ನೀವು ಈಗ ಫಸ್ಟ್ ಸಮ್ನಲ್ಲಿ ನೋಡ್ತಾ ಇದ್ದೀರಿ 45 ವ್ಯಾಲ್ಯೂಸ್, ಇವು 65, 35. ಸೊ ಇವು ಅಷ್ಟು ನಾನು ಶಾರ್ಟ್ಕಟ್ ಕೀನಂದೂ ಸಮ್ ಮಾಡ್ಕೋಬಹುದು, ಆಮೇಲೆ ಸೆಲ್ ಅಡ್ರೆಸ್ ಪ್ರಕಾರ ನಂದೂ ಸಮ್ ಮಾಡ್ಕೋಬಹುದು, ಹಾಗೆ ನಾನು ಡೈರೆಕ್ಟ್ಲಿ ರೇಂಜ್ ಮಾಡಿನೂ ಸಮ್ ಮಾಡ್ಕೋಬಹುದು ಅಥವಾ ಡೈರೆಕ್ಟ್ಲಿ ವ್ಯಾಲ್ಯೂಸ್ ಅನ್ನ ಆಡ್ ಮಾಡಿನೂ ಸಮ್ ಮಾಡ್ಕೊಳಕ್ ಬರುತ್ತೆ. ಸೊ ಈಗ ನೋಡಿ, ಫಸ್ಟ್ ನಾನು ಒಂದು ಶಾರ್ಟ್ಕಟ್ ಕೀನಿಂದ ಇಲ್ಲಿ ಯೂಸ್ ಮಾಡ್ತಾ ಇದ್ದೀನಿ. ಪ್ರೆಸ್ ಆಲ್ಟ್ ಅಂಡ್ ಈಕ್ವಲ್, ಪ್ರೆಸ್ ಆಲ್ಟ್ ಅಂಡ್ ಈಕ್ವಲ್. ಸೊ ಆಲ್ಟ್ ಈಕ್ವಲ್ ಏನಿದೆ ಇಲ್ಲಿ ನಮಗೆ ಈಕ್ವಲ್ ಸಮ್ A2 to A11 ಇದು ನನಗೆ ಒಂದು ರೇಂಜ್ ಮಾಡಿ ಕೊಡುತ್ತೆ ಸಮ್ ಮಾಡೋದಕ್ರಿ. ಸೊ ಇಲ್ಲಿ ನಂಬರ್ 1 ನಂಬರ್ 2 ಕೇಳ್ತಾ ಇದೆ, ಆದ್ರೂ ನಮಗೆ ಇಲ್ಲೇನೈತಿ A2 to A11 ತನಕ ಈ ಫಾರ್ಮುಲಾ ಕಂಪ್ಲೀಟ್ ಆಗ್ತಾ ಇದೆ ಸಮ್ ಮಾಡ್ಕೊಳ್ಳಿಕ್ಕೆ. ಸೊ ಇದು ಸಿಂಟ್ಯಾಕ್ಸ್ ಇದೆ, ಎಂಟರ್ ಪ್ರೆಸ್ ಮಾಡಿ ನಿಮಗೆ ಟೋಟಲ್ ಶೋ ಆಗುತ್ತೆ. ಸೊ ಇದು ಸಮ್ ಆಯ್ತು. ಇಲ್ಲಾಂದ್ರೆ ನೀವು ಡೈರೆಕ್ಟ್ಲಿ ಇಲ್ಲಿ ಟೈಪ್ ಮಾಡ್ಬೋದು, ಈಕ್ವಲ್ ಸಮ್ ಬ್ರಾಕೆಟ್. ಸೊ ಇಲ್ಲಿ ರೇಂಜ್ ಈ ತರ ಸೆಲೆಕ್ಟ್ ಮಾಡಿದ್ರು ನಿಮ್ಗೆ ಆ ರೇಂಜ್ ಇಲ್ಲಿ ಬರುತ್ತೆ. ಸೊ ನಾನಿಲ್ಲಿ ಈ ಫಾರ್ಮುಲಾನಲ್ಲಿ ನಾನು 479 ಇದ್ದಲ್ಲೇ ಇಲ್ಲಿ ತನಕ ಪ್ಲಸ್ ಆಗಿತ್ತು, ಹಾಗೆ ಇಲ್ಲಿ ಕೆಳಗಡೆ ನಾನು ಇದಕ್ಕೂ ಆಡ್ ಮಾಡ್ಕೊಳ್ತಾ ಇದ್ದೀನಿ. ಎಂಟರ್ ಪ್ರೆಸ್ ಮಾಡಿ ನೋಡಿ, ಈ ತರ ನಿಮ್ಗೆ ಟೋಟಲ್ ಆಗುತ್ತೆ. ಹಾಗೆ ನೀವು ಸೆಲ್ ಅಡ್ರೆಸಸ್ ಯೂಸ್ ಮಾಡ್ಬೋದು, ಈಕ್ವಲ್ ಸಮ್ ಬ್ರಾಕೆಟ್ A1 ಕಾಮಾ B1 C1, ಅಥವಾ ನಿಮ್ಗೆ ಇದ್ರಾಗ ಯಾವ್ದು ಬೇಕು ಆ ವ್ಯಾಲ್ಯೂನ ಇಲ್ಲಿ ಸೆಲೆಕ್ಟ್ ಮಾಡ್ಕೋಬಹುದು. ಸೊ ಬ್ರಾಕೆಟ್ ಕ್ಲೋಸ್ ಅಂಡ್ ಪ್ರೆಸ್ ಎಂಟರ್ ಟು ಸಮ್. ಇಂಡಿವಿಜುವಲಿ ನಂಬರ್ಸ್ ನಾನಿಲ್ಲಿ ಸಮ್ ಫಾರ್ಮುಲಾನಲ್ಲಿ ಯೂಸ್ ಮಾಡಬಹುದು. ಈಕ್ವಲ್ ಸಮ್ ಅಂಡ್ ಬ್ರಾಕೆಟ್ 45, 65, 98, 89. ಓಕೆ, ಸೊ ಈ ತರಾನು ನಾನು ವ್ಯಾಲ್ಯೂಸ್ ಅನ್ನು ಸಮ್ ಮಾಡ್ಕೋಬಹುದು. ಇನ್ ನೆಕ್ಸ್ಟ್ ನೋಡೋಣ್ರಿ ಸಮ್ ಇಫ್ ಫಾರ್ಮುಲಾ. ಸಮ್ ಇಫ್ ಫಾರ್ಮುಲಾನಲ್ಲಿ ನಾನು ಫಸ್ಟ್ ಇಲ್ಲಿ ನೇಮ್ ಅನ್ನ ಮತ್ತು ಸ್ಯಾಲರಿನ ಆಡ್ ಮಾಡ್ತಾ ಇದ್ದೀನಿ. ಟೈಪ್ ಯುವರ್ ನೇಮ್ಸ್: ಗೀತಾ, ಸುಮನ್, ಪೂಜಾ, ರವಿ, ಗೀತಾ, ಸುಮನ್, ರವಿ, ಪೂಜಾ, ಪೂಜಾ, Suman, repeat, Gita again, Ravi, Pooja. Okay. So salary is apply madondali 3,500. Okay, wait, 3,500, 4,500, 2,500, 8,500. Okay, ಈ ತರ ನಮಗೆ ಸ್ಯಾಲರೀಸ್ ಆಡ್ ಮಾಡಿದ ನಂತರ ಸ್ಯಾಲರೀಸ್ ಅನ್ನ ಆಟ್ ಎ ಟೈಮ್ ನಾನು ರೇಂಜ್ ಮತ್ತು ಕಂಡೀಷನ್ ಪ್ರಕಾರ ಇಲ್ಲಿ ಸಮ್ ಇಫ್ ಅನ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ಫಾರ್ಮುಲಾ ಏನಿದೆ ಅಂತಂದ್ರೆ, ಈ ಕಡೆ ಟೈಪ್ ಮಾಡಿ ಈಕ್ವಲ್ ಸಮ್ ಇಫ್ ಅಂಡ್ ಪ್ರೆಸ್ ಬ್ರಾಕೆಟ್. ಇಲ್ಲಿ ನೋಡಿ, ರೇಂಜ್, ಕ್ರೈಟೀರಿಯಾ ಅಂಡ್ ಸಮ್ ರೇಂಜ್. ರೇಂಜ್ ಅಂತಂದ್ರೆ ನಿಮ್ಗೆ ನೇಮ್ ಲಿಸ್ಟ್ ಅನ್ನ ಸೆಲೆಕ್ಟ್ ಮಾಡ್ಕೋಬೇಕು. ಆಮೇಲೆ ಇಲ್ಲಿ ರೇಂಜ್ ಆಗೋಣ ಕಾಮಾ ಇದೆ, ಕಾಮಾ ಕ್ಲಿಕ್ ಮಾಡಿಕೊಂಡು ಕ್ರೈಟೀರಿಯಾ, ಇಲ್ಲಿ ನನಗೆ ಡಬಲ್ ಕೊಟೇಶನ್ ನಲ್ಲಿ ನೇಮ್ ಕೇಳ್ತಾ ಇದೆ. ಸೊ ನೇಮ್ ಅನ್ನ ಟೈಪ್ ಮಾಡ್ಬೇಕಂತಂದ್ರೆ ಇಲ್ಲಿ ಆ ನೇಮ್ಗೆ ಎಷ್ಟು ನೇಮ್ಸ್ ಆ ಲಿಸ್ಟ್ ನಲ್ಲಿ ಇದೆ, ಗೀತಾ ಅಷ್ಟರದ್ದು ಟೋಟಲ್ ನನಗೆ ಇಲ್ಲಿ ಅಟ್ ಎ ಟೈಮ್ ತೋರಿಸ್ತದೆ ರೀ. ಸೊ ಹಾಗೆ ಇಲ್ಲಿ ನಾನು ಕಾಮಾ ಕೊಟ್ಟಿದ ನಂತರ ಸಮ್ ರೇಂಜ್ ಅನ್ನ ಸೆಲೆಕ್ಟ್ ಮಾಡ್ತೀನಿ. ಸಮ್ ಮೀನ್ಸ್ ಅಡಿಷನ್ ಮಾಡುವಂತಹ ರೇಂಜ್ ಅನ್ನ ತಗೋಬೇಕು. ಓಕೆ, ಸೊ ಬ್ರಾಕೆಟ್ ಕ್ಲೋಸ್ and press enter. only ಗೀತಾದ ನೀವು ಇಲ್ಲಿ ನೇಮ್ ಮೆನ್ಷನ್ ಮಾಡಿಲ್ಲ, ಸೊ ಅದ್ರದ್ದು ಅಷ್ಟೇ ಟೋಟಲ್ ನಿಮ್ಗೆ ಇಲ್ಲಿ ತೋರಿಸ್ತದೆ. ಸೊ ಇಲ್ಲಿ ನೋಡಿ, ಗೀತಾ 3,500 and 4,500 and 4,500. ಸೊ ಇವು ಮೂರು ವ್ಯಾಲ್ಯೂಸ್ ನನಗೆ ಏನಿದೆ ಇಲ್ಲಿ ಆಡ್ ಆಗಿ ಶೋ ಆಗ್ತಾ ಇದೆ. ಇದು ಸಮ್ ಇಫ್ ಫಂಕ್ಷನ್. ಸೊ ಇಲ್ಲಿ ನೀವು ನೇಮನ್ನು ಆಡ್ ಮಾಡ್ಬೋದು ಅಥವಾ ಸೆಲ್ ಅಡ್ರೆಸ್ ಅನ್ನ ನೀವು ಆಡ್ ಮಾಡ್ಕೊಂಡ್ರು ಓಕೆ. ಈಗ ಇಲ್ಲಿ ನೋಡಿ, ನಾನು ಐಡೆಂಟಿ ಮಾಡ್ತಾ ಇದ್ದೀನಿ, ಇದಕ್ಕೊಂದು ಸ್ವಲ್ಪ ಕಲರ್ ಕೊಡ್ತೇನೆ ಇಲ್ಲಿ ಈ ತರ. ಸೊ ಈ ಫಂಕ್ಷನ್ ನಲ್ಲಿ ನಾನು ಗೀತಾ
ನೇಮ್ ತಗೊಳ್ಳೋಕ್ಕಿಂತ ಈ ಸೆಲ್ ಅಡ್ರೆಸ್ ಅನ್ನ ಆಡ್ ಮಾಡಬೇಕಾಗಿದೆ. ಸೊ ಇದು ಸೆಲ್ ಅಡ್ರೆಸ್ ಇಲ್ಲಿದೆ. ಓಕೆ, ಇಲ್ಲಿ ಕೆಳಗಿಂದ ನೇಮ್ ಅನ್ನ ನಾನು ರೇಂಜ್ ಅನ್ನ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಸೊ ಇದ್ರ ಹಿಂದಿದೆ ರೀ ಆ ಸೆಲ್, ಅದಕ್ಕೆ ಇಲ್ಲಿ C16 ಸೆಲೆಕ್ಟ್ ಮಾಡ್ಕೊಳ್ಳೋಣ. ಈಗ ಎಂಟರ್ ಮಾಡ್ತಾ ಇದ್ದೀನಿ. ಈಗ ಇಲ್ಲಿ 0 ಕಾಣಿಸ್ತಾ ಇದೆ, ಯಾಕಂದ್ರೆ ಈ ಸೆಲ್ ಅಡ್ರೆಸ್ ನಲ್ಲಿ ನಾನು ಯಾವುದೇ ತರ ನೇಮ್ ಅನ್ನ ಆಡ್ ಮಾಡಿಲ್ಲ. ಸೊ ಪೂಜಾ ಆಡ್ ಮಾಡಿ, ಪೂಜಾದ ಟೋಟಲ್ ತೋರ್ಸದ ರೀ. ಹಾಗೆ ರವಿ ಅದರದ್ದು ಟೋಟಲ್ ತೋರ್ಸದ. ಹಾಗಾಗಿ ನಾನು ಗೀತಾದ ಮಾಡಿದ್ದೆ, ಗೀತಾದ್ ನೋಡಿ ಸಾರಿ ಇಲ್ಲಿ ಬರೋದಿಲ್ಲ, ಯಾಕಂದ್ರೆ ಇಲ್ಲಿ ಫಾರ್ಮುಲಾ ಅಪ್ಲೈ ಇಲ್ಲ. ಇಲ್ಲಿ ಟೈಪ್ ಮಾಡಿ ಗೀತಾ ಇದ. ಸೊ ಇದು ಸಮ್ ಎಫ್ ಏನ್ ಮಾಡ್ತದ ರೀ, ಇದು ನೀವು ಕಂಡೀಷನ್ ಏನ್ ಕೊಟ್ಟಿರ್ತೀರಿ ಆ ರೇಂಜ್ ನಲ್ಲಿ ಅದರದ್ದು ಕೌಂಟ್ ಮಾಡಿ ಟೋಟಲ್ ವ್ಯಾಲ್ಯೂ ಇಲ್ಲಿ ನನಗೆ ಶೋ ಮಾಡ್ತದ. ಹಾಗೆ ಈಗ ನಾನು ಚೆಕ್ ಮಾಡ್ತಾ ಇದ್ದೀನಿ ಸಮ್ ಇಫ್ಸ್. ಸಮ್ ಇಫ್ಸ್ ನಲ್ಲಿ ನಾನು ಮಲ್ಟಿಪಲ್ ಕಂಡೀಷನ್ಸ್ ಯೂಸ್ ಮಾಡ್ತಾ ಇದ್ದೀನಿ. ಈಗ ನೋಡಿ ನನ್ನ ಕಡೆ ನೇಮ್ ಅಷ್ಟೇ ಇತ್ತು, ಈಗ ನನ್ನ ಕಡೆ ನೇಮ್ ಪ್ಲಸ್ ಸಿಟಿ ನೇಮ್ ಅದರದ್ದು ಟೋಟಲ್ ಸೇಲ್ಸ್ ಅನ್ನ ನಾನು ಇಲ್ಲಿ ಕಂಡು ಹಿಡಿಬೇಕಾಗಿದೆ. ಓಕೆ, ಸೊ ಈಗ ನಾನು ಇಲ್ಲಿ ಟೈಪ್ ಮಾಡ್ತಾ ಇದ್ದೀನಿ. ಇಲ್ಲಿ ಟೈಪ್ ಮಾಡ್ತಾ ಇದ್ದೀನಿ ಅಂತಂದ್ರೆ ನಾನು ಇಲ್ಲಿ ಗೀತಾ, ಪೂಜಾ, ರವಿ ಪ್ರತಿಯೊಂದ್ಸಲಾನು ಟೈಪ್ ಮಾಡ್ಬೇಕಾಗಿತ್ತು. ಹಾಗೆ ನಾನು ಇಲ್ಲಿ ನೇಮ್ ಮತ್ತು ಸಿಟಿನೂ ಟೈಪ್ ಮಾಡ್ಬೇಕಾಗತ್ತೆ. ನನ್ಗೆ ಇಲ್ಲಿ ಲಿಸ್ಟ್ ನ ಕ್ರಿಯೇಟ್ ಮಾಡ್ಬೇಕಂತಂದ್ರೆ ಫಸ್ಟ್ ಏನ್ ಮಾಡಿ, ಡಾಟಾನಲ್ಲಿ ಹೋಗಿ ಡೇಟಾ ವ್ಯಾಲಿಡೇಷನ್ ತಗೊಳ್ಳಿ. ಡಾಟಾ ವ್ಯಾಲಿಡೇಷನ್ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ನನಗೆ ಲಿಸ್ಟ್ ಅನ್ನ ಸೆಲೆಕ್ಟ್ ಮಾಡಿ. ಲಿಸ್ಟ್ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ರೇಂಜ್ ನ ತಗೊಳ್ಳಿ. ಫಸ್ಟ್ ರೇಂಜ್, ಆಮೇಲೆ ಈ ಕಡೆ ಓಕೆ ಪ್ರೆಸ್ ಮಾಡಿ. ಇಲ್ಲಿ ನೋಡಿ ಒಂದು ಏರೋ ಮಾರ್ಕ್ ಬರುತ್ತೆ, ಇದರಿಂದ ನಾನು ಆ ಪೂರ್ತಿ ಲಿಸ್ಟ್ ಅನ್ನ ನೋಡಬಹುದು. ಹಾಗೆ ನಾನು ಸಿಟಿದೂ ರೇಂಜ್ ಮಾಡ್ಕೊಳ್ತಾ ಇದ್ದೀನಿ. ಅಗೇನ್ ಡೇಟಾ ವ್ಯಾಲಿಡೇಷನ್, ಸೆಲೆಕ್ಟ್ ಡೇಟಾ ವ್ಯಾಲಿಡೇಷನ್ ಅಂಡ್ ಸೆಲೆಕ್ಟ್ ಲಿಸ್ಟ್ ಅಂಡ್ ರೇಂಜ್. ರೇಂಜ್ ಏನಿದೆ ರೀ, ನನ್ಗೀಗ ಸಿಟಿದ ರೇಂಜ್ ಬೇಕಾಗಿದೆ. ಸೊ ಸೆಲೆಕ್ಟ್ ಸಿಟಿ ರೇಂಜ್ ಅಂಡ್ ಪ್ರೆಸ್ ಓಕೆ. ಸೊ ಇಲ್ಲಿ ನೋಡಿ ನೇಮ್ಸ್ ನಾನು ಟೈಪ್ ಮಾಡೋದು ಅವಶ್ಯಕತೆ ಇಲ್ಲ. ಈಗ ಡೈರೆಕ್ಟ್ಲಿ ನಾನು ಲಿಸ್ಟ್ ನಲ್ಲಿಂದ ಸೆಲೆಕ್ಟ್ ಮಾಡಬಹುದು ಕಿರಣ್, ಸಿಟಿ. ಓಕೆ, ಸೊ ಸಮ್ ಈ ಫಂಕ್ಷನ್ ಅನ್ನ ನಾನು ಇಲ್ಲಿ ನೇಮ್ಸ್ ಗಳನ್ನ ಆಡ್ ಮಾಡ್ಕೊಂಡಿದ್ದೆ. ಒಂದು ವ್ಯಾಲಿಡೇಷನ್ ನಿಂದ ಲಿಸ್ಟ್ ಅನ್ನ ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ, ನೇಮ್ಸ್ ಮತ್ತೆ ಸಿಟಿದು. ಸೊ ಇದ್ರದ ಕಿರಣ್ ಮತ್ತು ಬಾಗಲಕೋಟ್ ಈ ತರ ಇದೆ. ಈ ಲಿಸ್ಟ್ ನಲ್ಲಿ ಕಿರಣ್ ಎಲ್ಲಿದೆ, ಇಲ್ಲಿ, ಅಂಡ್ ಬಾಗಲಕೋಟ್ ಅದರದಲ್ಲಿ ಸೇಲ್ಸ್ ಎಷ್ಟಿದೆ 365. ಸೊ ಇಲ್ಲಿ ನನಗೆ ಅದು ಶೋ ಆಗಬೇಕು. ಇಲ್ಲಿ ನಾನು ಟೈಪ್ ಮಾಡ್ತಾ ಇದ್ದೀನಿ ಈಕ್ವಲ್ ಸಮ್ ಇಫ್ ಎಸ್. ಸಮ್ ಇಫ್ಸ್ ಅನ್ನ ಮಲ್ಟಿಪಲ್ ಕಂಡೀಷನ್ಸ್ ಗೆ ಯೂಸ್ ಮಾಡ್ಕೊಳ್ಳೋದಕ್ಕೆ ತಗೊಂಡಿರ್ತಾರೆ. ಸೊ ಇದಕ್ಕೆ ಬ್ರಾಕೆಟ್ ಯೂಸ್ ಮಾಡಿಕೊಂಡು ಮೊದಲೇ ಸಮ್ ರೇಂಜ್ ಅನ್ನ ಆಡ್ ಮಾಡ್ಕೋಬೇಕು. ಸಮ್ ರೇಂಜ್ ಮೀನ್ಸ್ ಇಲ್ಲಿಂದ ಇಲ್ಲಿ ತನಕ ಸೆಲೆಕ್ಟ್ ಮಾಡ್ಕೊಳ್ಳಿ. ದೆನ್ ಕಾಮಾ ಕ್ರೈಟೀರಿಯಾ ರೇಂಜ್ 1, ಕ್ರೈಟೀರಿಯಾ ರೇಂಜ್ 1 ನೇಮ್ ಅದ್ದು ಸೆಲೆಕ್ಟ್ ಮಾಡ್ಕೊಳ್ಳಿ ಅಂಡ್ ಕಾಮಾ. ಸೊ ಈ ನೇಮ್ ರೇಂಜ್ ಅನ್ನ ನಾನು ಎಲ್ಲಿ ಅಪ್ಲೈ ಮಾಡ್ತಾ ಇದ್ದೀನಿ, ಇಲ್ಲಿ. ಸೊ ಸೆಲೆಕ್ಟ್ ನೇಮ್ ಸೆಲ್, ಇದು ಕ್ರೈಟೀರಿಯಾ 1. ಹಾಗೆ ಈಗ ನಾನು ಕಾಮಾ ಹಾಕಿ ಕ್ರೈಟೀರಿಯಾ ರೇಂಜ್ 2 ನ ಸೆಲೆಕ್ಟ್ ಮಾಡಬೇಕಾಗಿದೆ. ಸೊ ಸೆಲೆಕ್ಟ್ ಜಮಖಂಡ್ ಸಿಟೀಸ್ ಕಾಮಾ ಅಂಡ್ ಕ್ರೈಟೀರಿಯಾ 2 ಬಾಗಲಕೋಟ್. ಸೊ ಬಾಗಲಕೋಟ್ ಎಲ್ಲಿದೆ, ಸಿಟಿ K3 ನಲ್ಲಿ. ಸೊ ಇದನ್ನ ಬ್ರಾಕೆಟ್ ಕ್ಲೋಸ್ ಮಾಡ್ಕೊಳ್ಳಿ ಅಂಡ್ ಪ್ರೆಸ್ ಎಂಟರ್. ಇಲ್ಲಿ ನೋಡಿ ನನಗೆ ಕಿರಣ್ ಬಾಗಲಕೋಟ್ ನಲ್ಲಿ ಟೋಟಲ್ ಸೇಲ್ 365 ಆಗಿದೆ. ಸೊ ಇಲ್ಲಿ ನಾನು ಚೇಂಜ್ ಮಾಡ್ತಾ ಇದ್ದೀನಿ ನೇಮ್ ಸುಮನ್. ಸುಮನ್ 0 ಬರ್ತಾ ಇದೆ, ಯಾಕಂದ್ರೆ ಇಲ್ಲಿ ಸುಮನ್ ಬಾಗಲಕೋಟ್ ನಲ್ಲಿ ಯಾವುದೂ ಇಲ್ಲ. ಇಲ್ಲಿ ನಾನು ಮುಧೋಳನ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ಮುಧೋಳ್ನಲ್ಲಿ ನನಗೆ ಸುಮನ್ 350 ಸೇಲಿಂಗ್ ಆಗಿದೆ. ಹಾಗೆ ನಾನು ಇಲ್ಲಿ ಚೆಕ್ ಮಾಡ್ತಾ ಇದ್ದೀನಿ ಇನ್ನೊಂದು ರಾಘವ್. ರಾಘವ್ ಏನಿದೆ ಮುಧೋಳದಲ್ಲಿ ಯಾವುದೇ ಇರಂಗಿಲ್ಲ. ಇಲ್ಲಿ ನೀವು ಸೆಲೆಕ್ಟ್ ಮಾಡಿ ಬಾಗಲಕೋಟ್. ಬಾಗಲಕೋಟ್ 265 ಇದೆ. ಹಾಗೆ ನಾನು ಜಮಖಂಡಿ ಅಂತ ತಗೊಳ್ತಾ ಇದ್ದೀನಿ. ಇಲ್ಲಿ ನನಗೆ ಜಮಖಂಡಿ ರಾಘವ್ 2 ಟೈಮ್ಸ್ ಇದೆ. ರಾಘವ್ ಜಮಖಂಡಿ ಅಂಡ್ ರಾಘವ್ ಜಮಖಂಡಿ 650 ಪ್ಲಸ್ 456 ಟೋಟಲ್ 1106. ಸೊ ಈ ತರ ಈ ಮಲ್ಟಿಪಲ್ ಕಂಡೀಷನ್ಸ್ ಅನ್ನ ಯೂಸ್ ಮಾಡ್ಬೇಕಂತಂದ್ರೆ ನೀವು ಫಸ್ಟ್ ರೇಂಜ್ ಅನ್ನ ಸೆಲೆಕ್ಟ್ ಮಾಡಬೇಕು. ಯಾವುದು, ಸಮ್ ರೇಂಜ್. ಸಮ್ ರೇಂಜ್ ನಮ್ದು ಇಲ್ಲಿದೆ ಸೇಲ್. ಅಂಡ್ ನೆಕ್ಸ್ಟ್ ಕ್ರೈಟೀರಿಯಾ ರೇಂಜ್ ಫಸ್ಟ್ ಒನ್ ಇದ್ರಿ. ಅಂಡ್ ನೇಮ್ J3 ಏನಿದೆ ನಮ್ದು ನೇಮ್ ರೇಂಜ್ ನಲ್ಲಿ ರಾಘವ್ ಅದ್ ಬರ್ದಿದಲ್ಲ, ಈ ಅಡ್ರೆಸ್ ಅನ್ನ ತಗೋಬೇಕು. ಯಾಕಂದ್ರೆ ಈ ಅಡ್ರೆಸ್ ನಿಂದ ಇದು ಫೈಂಡ್ ಆಗ್ತಿರ್ಬೇಕು.
ಹಾಗೆ ಇಲ್ಲಿ ಕ್ರೈಟೀರಿಯಾ ರೇಂಜ್ 2 ನಲ್ಲಿ ಸೇಮ್ ನಾನು ಸಿಟಿ ಬಗ್ಗೆ ತಗೊಳ್ತಾ ಇದ್ದೀನಿ. ಈ ರೇಂಜನ್ನ ಇಲ್ಲಿಂದ ತಗೊಳ್ತಾ ಇದ್ದೀನಿ ಸಿಟಿ. ಹಾಗೆ ಎಲ್ಲಿ ಫೈಂಡ್ ಮಾಡಬೇಕಾಗಿದೆ K3 ನಲ್ಲಿ. ಓಕೆ, ಸೊ ಇದು ವಿಡಿಯೋ ನಿಮಗೆ ಅಂಡರ್ಸ್ಟ್ಯಾಂಡ್ ಆಗಿತ್ತಂದ್ರೆ, ನಿಮಗೆ ಚಲೋ ಅನ್ಸಿದ್ರಂದ್ರೆ ಕೆಳಗಡೆ ಕಮೆಂಟ್ಸ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸನ್ನ ಶೇರ್ ಮಾಡಿ. ಥ್ಯಾಂಕ್ ಯು.